ನಮೋ ಸುಜ್ಞಾನಿ ಜಯ ಜಯ ಓಂ ನಮೋ ಅಜ್ಞಾನಿ ಜಯ ಜಯ ವೆಂದೇವಾವೆಂದ. ಈ ಪ್ರಕಾರವಾಗಿ ಆ ದೇವಿಯನ್ನ ಅತ್ಯಂತ ಭಯಭರಿತ ಭಕ್ತಿಯಿಂದ ಬರಮಾಡಿಕೊಳ್ತಾರ. ಅವಾಗ ಇಂತು ಸ್ತುತಿಸುತ್ತ ಲಾವು ಮೂವರು ನಿಂತು ಕೈ ಜೋಡಿಸಿಯ ಬಹುಗನ ಗಂತು ಹೆಚ್ಚಿಯೇ ತರ ತರ ಕಾಲುಗಳು ಕಂಪದಲ್ಲಿ. ನೋಡ್ರಿ, ದೇವಿ ಪ್ರತ್ಯಕ್ಷ ಆದ್ರು, ಮಿಂಚು ಹೊಡಿತು. ಅವಾಗ ಅವ್ರ ಕೈಕಾಲ ತರ ತರ ಅನ್ನಕೋತು ಅಂತ ದೇವಿನ ಕಂಡ. ಎಂತೆನಲಿ ಶ್ರೀದೇವಿ ಲಾವಣ್ಯಂತು ನೋಡುವ ಡಶಕ್ಯದಲ್ಲಿ ಕಣ್ಣಂತೂ ಅದಿರಲು ಬಿದ್ದೆ ವಾವ್ ಬರ ವಶದಿ ಕೇಳೆಂದ. ಆ ದೇವಿಯ ಆಕರ್ಷಣೆಗಾಗಿ ಅಲ್ಲಿ ಕಣ್ಣಿಗೆ ಚಕ್ರ ಬಂದಂಗಾಗಿ ಪ್ರಜ್ಞಾ ತಪ್ಪಿ ಬಿದ್ರಂತ ಅವ್ರು 3 ಮಂದಿ. ಅಷ್ಟ ಪ್ರಜ್ವಲವಾಗಿರ್ತಕ್ಕಂಥ ಬೆಳಕಿನೊಳಗ ಅವಾಗ ಆಕಿ ದೇವಿ ನೋಡ್ತಾಳ. ನೋಡ್ರಿ, ಇಲ್ಲಿ ಇವತ್ತಿನ ವಿಷಯ ಅಂತಃಕರಣಕ್ಕಿಂತ ಧರ್ಮ ಯಾವ್ದೈತಿ? ಅವ್ರನ್ನ ನೋಡಿ ದೇವಿ ಏನ್ ಮಾಡ್ತಾಳಂದ್ರ, ಕಂಡಳೆಮ್ಮನು ದೇವಿ ತಾನಡೆ ಗೊಂಡಳೆಮ್ಮಿ ದಡೆಗೆ ಮೂವರ. ಅವ್ ಇದ್ರ ಕಡೆಯಿಂದ 3 ಮಂದಿ ಕಡೆ ದೇವಿ ಬಂದ ಹೇಳ್ತಾಳೆ. ಅವ್ರು ನೋಡಿ ಮಂಡೆಗಳ ಎತ್ತಿದಳು, ಮುಖ ನೋಡಿದಳು, ಮೈ ದಣಿದು ಮುಂಡಾಡುತ್ತ ನಮ್ಮನ್ನು ಕೈ ಮೈ ಮುಂದೆ ನೇವರಿಸುತ್ತ, ಯಪ್ಪ ನನ್ ಮಕ್ಕಳ ದಂಡಿಸಿರ ಎಂದು ಮರಗಿದಳು. ದೇವಿ ನುಡಿದಳು, ದೇವಿ ನಮ್ಮನ್ನ ನೋಡಿ ಮರಗುತ್ತಾ. ಎಂತ ಅಂತಃಕರಣಗಳಂತಹ ದೇವಿಪ ಅಂತಂದ್ರೆ ಕೊನೆಯದಾಗಿ ಹೀಗೆ ಈ ಪ್ರಕಾರವಾಗಿ ಅಂತಃಕರಣದಿಂದ ಹೇಳ್ಬಿಡ್ತಾ ಅಂತ ನೋಡ್ರಿ. ಏನ್ ಹೇಳ್ತಾ ಅಂದ್ರ ಅದು 40ನೇ ಶ್ಲೋಕ 2ನೇ ಅಧ್ಯಾಯದೊಳಗ. ನೋಡ್ರಪ್ಪ ಮಕ್ಕಳ್ರೆ, ನಿಮ್ಮಲ್ಲಿ ಪರಿಪೂರ್ಣವಾಗಿರತಕ್ಕಂತ ಶಕ್ತಿ ಕ್ರಿಯೇಟಿವ್ ಆಗೈತಿ. ನಾನ್ ನಿಮ್ಮಲ್ಲೇ ಇದ್ದೀನಿ. ಏನ್ ಯತ್ನ ಮಾಡಿರಲ್ಲ ನೀವು. ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗಿ ಹೋಗ್ಬಿಟ್ಟವೆ. ಇದ್ರಾಗೇನು ಸಂಶಯ ಇಲ್ಲ. ಹಂಗ ದೇವಿ ಹೇಳಿದ್ರಂತ, ನಿಮ್ಮ ಭಜನೆಯೇ ಎನ್ನ ಭಜನೆಯೋ. ಈ ಶ್ರದ್ಧಾನಂದ ಅಪ್ಪನ ಪೂರ್ಣಾನಂದ ಅಪ್ಪನ ಫೋಟೋ ಏನ್ ಇಟ್ಟಿರಲ್ಲ ನೀವ, ಆ ದೇವಿ ನಾಮಸ್ಮರಣೆ ಮಾಡಿದಂಗ ಅಂತ ಹೇಳೋದಕ್ಕೆ ನೋಡಿದ್ವಿ. ನಿಮ್ಮ ಸ್ತುತಿಯೇ ಎನ್ನ ಸ್ತುತಿಯೋ. ಆ ನಾಮಸ್ಮರಣೆ ಸ್ತುತಿ ಮಾಡಿದ್ರೆ ದೇವಿ ನಾಮಸ್ಮರಣೆ ಮಾಡಿದಂಗ. ನಿಮ್ಮ ಮೂರ್ತಿಯೇ ಎನ್ನ ಮೂರ್ತಿಯೋ. ಸತ್ಯ ಸತ್ಯವಿದು ಹಂಗೆ ಹೇಳ್ಬಿಡ್ಲಿಲ್ಲ ಮತ್ತ ಗ್ರಂಥಕರ್ತರು. ಸತ್ಯ ಸತ್ಯ ಅಂದ್ರ ಪ್ರಮಾಣ ಮಾಡಿ ಹೇಳಕತ್ತಾರ, ಹಾನಿ ಮಾಡಿ ಹೇಳ್ತಾರಂತ ಕಾಟ ಭಾಷೆ ಒಳಗ. ಸತ್ಯ ಸತ್ಯವಿದು ಸುಮ್ಮನೆ ನೀವು ನಡೀರೆಂಬು ಅಮ್ಮ ನಮ್ಮನ್ನ ಅಪ್ಪಿಕೊಳ್ಳುತ್ತ ಗಗನದೋಳಮ್ಮ ತಾಳ ದೃಶ್ಯವಾದಳು ಬಸವ ಕೇಳೆಂದ. ಹಿಂಗ ಮಾಡಿ ಆ ದೇವಿ ಆಶೀರ್ವಾದ ಮಾಡಿ ಆಕಾಶ ಮಾರ್ಗವಾಗಿ ಹೋದ್ರು. ಅವ್ರಿಗೆ ಏನ್ ಆತಪ್ಪ ಅಂದ್ರ ಒಂದು ಕನಸು ಬಿದ್ದಂಗ ಆತಂತ. ಈ ತುಂಬಿದ ಸಭೆಯೊಳಗ ಇದನ್ನೆಲ್ಲ ನೋಡಿ ಸ್ವಪ್ನ ಆದಂಗ ಆತಂತ. ಕೊನೆಯದಾಗಿ ಏನದ ಅಂದ್ರ ಎಲ್ಲರೂ ಒಂದ್ ಸ್ವಲ್ಪ ದೃಷ್ಟಿ ಕೊಡ್ರಿ. ದೃಶ್ಯವಾಯಿತು ನೆರೆದ ಪ್ರಜತ, ದೃಶ್ಯವಾಯಿತು ಸ್ವಪ್ನದಂದದಿ ಎಮ್ಮ ಕಣ್ಮಣಕ್ಕೆ. ದೃಶ್ಯವಾಯಿತು ದೇವಿ ಕಂಡದು ಶಾಶ್ವತದಿ ನಾವು ಮೂವರು ಉಳಿದೆವು ಬಸವ ಕೇಳೆಂದ. ವಿಸ್ಮಯದಿ ನೆನೆದೆವು ಚಿದಾನಂದಾತ್ಮ ಗುರುವರನ. ಶಿವಸಾಂಬ ಜಯ ನಮ ಪಾರ್ವತಿ ಶಿವ ಹರ ಮಹಾದೇವ. ಈಗ ಹೆಂಗ ಅಧಿಕ ಮಾಸ ಮುಗಿದ ಕೂಡಲೇ ನಾವು ನಮ್ಮ ಮನೆಗೆ ಹೋಗಿ ಮತ್ತಿದ ಕನಸು ಬಿದ್ದಂಗ ಸ್ವಪ್ನ ಆದಂಗ ಆಕತಿ. ಯಾವಾಗಾರ ಕೂತಾಗ ಮೆಲಕಾಡಿಸಿಗೋಂತ ಇರ್ಬೇಕಾದ ಆಡು ಆಕಳು ಕಾಮಧೇನು ಯಾವುದೋ ಸಂಚಾನಕ ಮೇಯ್ತತಿ, ಆರಾಮ ಕೂತಾಗ ಮೇಲೆ ಕಾಣಿಸ್ತದಲ್ಲ. ಹಂಗ ಇದು ಸ್ವಪ್ನ, ಇದು ಕನಸಿದ್ದಂಗ. ನೀವು ನಾವು ಸ್ವಪ್ನ ಅನ್ನೋದೇ
ಆ ಕನಸಲ್ಲಿ ಕಂಡಂಗೆ ಆಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ.